ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಕ್ಯಾನ್ಸರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರು ಇದರ 8ನೇ ವರ್ಷಾಚರಣೆಯ ಸಂಭ್ರಮವನ್ನು ಆಚರಣೆ ಮಾಡಲಾಯಿತು. ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಕ್ಯಾನ್ಸರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರು ಇದರ 8ನೇ ವರ್ಷಾಚರಣೆಯ ಸಂಭ್ರಮ. ಎಂಐಒ ಡೇಯ ಕಾರ್ಯಕ್ರಮ ಮಂಗಳೂರಿನ ಪಂಪ್ವೆಲ್ನಲ್ಲಿ ಇರುವ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಸಂಸ್ಥೆಯಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಎಂಐಒ ಅಧ್ಯಕ್ಷ ಅನಂತಕೃಷ್ಣ ದೀಪ ಬೆಳಗಿ ಚಾಲನೆಯನ್ನ ನೀಡಿದ್ರು. ಈ ವೇಳೆ ಎಂಐಒ ಕೈಪಿಡಿ ಮತ್ತು ಹೊಸ ಲಾಂಛನ ಅನಾವರಣಗೊಳಿಸಲಾಯಿತು. ಇನ್ನು ಈ ವೇಳೆ 25,000 ಕ್ಯಾನ್ಸರ್ ರೋಗಿಗಳಿಗೆ ಯಶಸ್ವಿ ಚಿಕಿತ್ಸೆ ನೀಡಿದ ಹಿರಿಯ ಕ್ಯಾನ್ಸರ್ ತಜ್ಞ ಹಾಗೂ ನಿರ್ದೇಶಕ ಡಾಕ್ಟರ್ ಸುರೇಶ್ ರಾವ್ ಅವರನ್ನ ಸನ್ಮಾನಿಸಲಾಯಿತು. ಡಾಕ್ಟರ್ ಸುರೇಶ್ ರಾವ್, ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್, ಡಾಕ್ಟರ್ ಸನತ್ ಹೆಗ್ಡೆ and Dr. Krishna Prasad. They have taken this path, the unconventional path, to build up this MIO, Mangalore Institute of Oncology, to provide you service. Congratulations to you. Well done. It is a big pleasure to me to tell, and also big headache of me, that we have no loans to pay as of 30th September 2019. So you can tell that MI is debt free. So when you see so many institutions in debt and other things, I am happy to tell that we have no loans at all. So we started with 30 lakhs a month. It's very difficult, and today we have no loans. It took us long time of 8 years, but I think with the unstinted cooperation of my colleagues, all doctors who have reposed faith in our hospital, this was possible. Now when we are debt free, that means we are saving some money which we are giving to the bank, so some interest which we are giving. So we thought we'll utilize that to provide some schemes, health schemes, because we also find difficulty when patients come with difficulty in paying the bills. So instead of being random and giving one person, not giving somebody else, so we categorized this APL scheme, BPL scheme in Kerala, etc. ಬಳಿಕ ಮಾತನಾಡಿದ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್, ಕರಾವಳಿ ಮತ್ತು ಕೇರಳ ಭಾಗದ ಜನರಿಗೆ ಸೇವೆ ನೀಡುವ ಅದೆಷ್ಟೋ ಸಂಸ್ಥೆಗಳಿವೆ. ಅವುಗಳ ಪೈಕಿ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಕೂಡ ಒಂದಾಗಿದೆ. ಇನ್ನು ಕರಾವಳಿ ಭಾಗದ ಆಸ್ಪತ್ರೆಗಳು ಕಮ್ಮಿ ವೆಚ್ಚ ಮತ್ತು ಆಧುನಿಕತೆಯಿಂದ ಕೂಡಿದೆ. ಇನ್ನು ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಿಂದ ಕರಾವಳಿ ಭಾಗದ ಜನರಿಗೆ ಮಾತ್ರವಲ್ಲದೆ ಕೇರಳದ ಜನರಿಗೂ ವಿಶೇಷ ಸರ್ಕಾರಿ ಸೌಲಭ್ಯಗಳ ವ್ಯವಸ್ಥೆಗಳನ್ನು ಒದಗಿಸುವ ಆಸ್ಪತ್ರೆಯಾಗಿದೆ ಎಂದು ಹೇಳಿದ್ದಾರೆ. ಅದು ಅದೆಷ್ಟೋ ಕಡೆಗಳಲ್ಲಿ ನಾವು ಹತ್ತಿರದಿಂದ ನೋಡಿರ್ಬೋದು. ಆದರೆ ನನ್ನ ಹತ್ತಿರ ಸಂಬಂಧಿಯವರು ಒಬ್ಬರು ಇಲ್ಲಿ ಟ್ರೀಟ್ಮೆಂಟಿಗೆ ಬರ್ತಿದ್ರು. ಆವಾಗ ನಾನು ಶಾಸಕನಾಗಿರಲಿಲ್ಲ. ಆಗ ನಾನು ಇಲ್ಲಿ ಬಂದಿದ್ದಾಗ ಆ ಕ್ಯಾನ್ಸರ್ ಪೀಡಿತವಾಗಿರುವಂಥ ವ್ಯವಸ್ಥೆಗಳಲ್ಲಿ ಅವರು ಪಡುವಂಥ ಕಷ್ಟಗಳನ್ನು ನಾನು ನೋಡಿದ್ದವರು. ಅವರೊಂದಿಗೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ಪಡ್ಕೊಳ್ಳುವಾಗ, ಇದನ್ನು ನೋಡಿಕೊಳ್ಳುವಾಗ, ಒಟ್ಟು ಇಲ್ಲಿಗೆ ಮಂಗಳೂರಿಗೆ ಈ ರೀತಿಯ ವ್ಯವಸ್ಥೆಗಳಲ್ಲಿ ದೊಡ್ಡ ಪೂರಕ ಶಕ್ತಿಯನ್ನು ಈ ಒಂದು ಆಸ್ಪತ್ರೆ ಕಡೆಯಿಂದ ಕೊಡ್ತಾ ಇದೆ ಅಂತ ಹೇಳೋದು ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕಾಗಿ ಮಂಗಳೂರಿನ ಈ ಎಲ್ಲ ವೈದ್ಯರುಗಳ ತಂಡ ಇಲ್ಲಿ ವೇದಿಕೆಯಲ್ಲಿದ್ದೀರಿ. ತಮಗೆಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಕೊಡಬೇಕು. ಕಾರ್ಯಕ್ರಮದಲ್ಲಿ ಎನಪೋಯ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ವಿಜಯ್ ಕುಮಾರ್, ಹಿರಿಯ ಆಂಕಾಲಜಿಸ್ಟ್ ಆಫ್ ರೇಡಿಯೋಲಜಿ ಡಾಕ್ಟರ್ ಎಂಎಸ್ ವಿದ್ಯಾಸಾಗರ್, ಡಾಕ್ಟರ್ ಸನತ್ ಹೆಗ್ಡೆ, ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್, ಡಾಕ್ಟರ್ ಕೃಷ್ಣ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು.
ಸ್ಪಂದನ ನ್ಯೂಸ್ ಮಂಗಳೂರು.